ಹಾಯ್ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆಯಂಗಳ. ಇವತ್ತು ನಾನು ನಮ್ಮ ಕಿಚನಲ್ಲಿ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ನಾನು ಆ್ಯಕ್ಚುಲಿ ಒಂದೇ ಒಂದು ಹಿಟ್ಟು ಅಥವಾ ಒಂದೇ ಒಂದು ಮಿಶ್ರಣ ಮಾಡಿಕೊಂಡು ಅದರಿಂದನೇ 3 ಐಟಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಐಟಮ್ ರೆಡಿ ಮಾಡಿಕೊಂಡ್ರೆ ಸಾಕು, ನಾವು 3 ಐಟಮ್ನ ಮಾಡ್ಕೋಬೋದು. ಅದಕ್ಕೆ ನಾನು ಮೊದಲು ಇಲ್ಲಿ ಒಂದು ಬಟ್ಲು ತೊಗೊಂಡು ಅದಕ್ಕೆ 1 ಲೋಟ ಚಿರೋಟಿ ರವೆ, 1 ಲೋಟ ಮೈದಾ ಹಿಟ್ಟು, 1ರಿಂದ 1.5 ಲೋಟ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತು ಜೀರಿಗೆ ಮತ್ತು ಎಳ್ಳು, ಬಿಳಿ ಎಳ್ಳು ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಮತ್ತು 1 ಲೋಟ ಹುರ್ಗಡ್ಲೆ ತೊಗೊಂಡು ಅದನ್ನು ಪುಡಿ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಲೋಟ ಕಡಲೆ ಬೀಜ. ನಾವು ಎಲ್ಲ ಅಳತೆನೂ ಸೇಮ್ ಗ್ಲಾಸಲ್ಲಿ, ನಾವು ಯಾವ ಗ್ಲಾಸ್ ತೊಗೋತೀವಿ ಅದೇ ಗ್ಲಾಸ್ ಅಳತೆಯಲ್ಲಿ ನಾವು ತೊಗೋಬೇಕಾಗತ್ತೆ. 1 ಲೋಟ ಕಡಲೆ ಬೀಜನ ಸಿಪ್ಪೆ ಏನು ತೆಗೆಯೋದು ಬೇಡ, ಹುರಿಯೋದು ಬೇಡ, ತರಿಯಾಗಿ ಹಾಗೇ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಎಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದಾದಮೇಲೆ ನಾವು ಖಾರ ಮತ್ತು ಟೇಸ್ಟ್ಗೋಸ್ಕರ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಅದನ್ನು ಹಿಟ್ಟನ್ನು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ, ಒಂದು ಸೈಡಲ್ಲಿ ಮುಚ್ಚಿಟ್ಕೊಳ್ಳೋಣ. ನಾನು ಈ ಮಿಶ್ರಣಕ್ಕೆ ಇದು ಹೆಚ್ಚು ಕಡಿಮೆ ನನ್ನ ಅಳತೆಯಲ್ಲಿ ಇದು 300ರಿಂದ 350 ಗ್ರಾಮ್ ಅಥವಾ ಹೆಚ್ಚು ಕಮ್ಮಿ 400 ಗ್ರಾಮ್ ಅಷ್ಟು ಟೋಟಲ್ ಹಿಟ್ಟಿದೆ. 500 ಗ್ರಾಮ್ ಟೋಟಲ್ ಹಿಟ್ಟಿದೆ. ಅಂದರೆ ಕಡಲೆ ಬೀಜ, ಕಡಲೆ ಎಲ್ಲ ಸೇರಿ 500 ಗ್ರಾಮ್ ಹಿಟ್ಟಿದೆ. ಅದಕ್ಕೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಒಂದು ಸತಿ ಪೂರ್ತಿ ಕೈ ಕಲಿಸ್ಕೋಬೇಕು, ಅದು ಹಿಟ್ಟನ್ನು ಕಲಿಸ್ಕೋಬೇಕು. ಮತ್ತು ನಾವು ಯಾವ ಲೋಟದಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ ಅದೇ ಲೋಟದಲ್ಲಿ ಒಂದು ಕಾಲು ಭಾಗದಿಂದ ಅರ್ಧ ಲೋಟಕ್ಕಿಂತ ಒಂಚೂರು ಕಡಿಮೆ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಹಿಟ್ಟೊಳಗೆ ಹಾಕ್ಕೋಬೇಕು. ಯಾವಾಗಲೂ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಎಣ್ಣೆನ ಹಸಿದು ಹಾಕ್ಕೋಬಾರ್ದು, ಬಿಸಿ ಹಾಕ್ಕೋಬೇಕು. ಅದೆಷ್ಟು ಬಿಸಿ ಇರಬೇಕು ಅಂದರೆ ಹಿಟ್ಟಿಗೆ ಹಾಕಿದ್ರೆ ಅದು ಚುರು ಅಂತ ನೊರೆ ಬರಬೇಕು. ಆವಾಗ ಅದು ಕರೆಕ್ಟಾಗಿ ನಮಗೆ ಆಯಿಲಿ ಹದ ಕೊಡುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು 1-2 ನಿಮಿಷ ಬಿಟ್ಟರೆ ಈರುಳ್ಳಿ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಚಪಾತಿ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ನಾವು ಅದನ್ನು ಕಲಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಡೋಣ. ಯಾಕಂದರೆ ರವೆ ಕೂಡ ಹಾಕಿರೋದ್ರಿಂದ ಅದು ಸ್ವಲ್ಪ ನೆಂದು ಎಲ್ಲ ಹೊಂದ್ಕೊಂಡ್ರೆ ನಮಗೆ ಹಿಟ್ಟಿನ ಹದ ಕರೆಕ್ಟಾಗಿ ಬರುತ್ತೆ. ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಅಷ್ಟರಲ್ಲಿ ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕಿಟ್ಕೋತೀನಿ. ಮತ್ತು ನಾನು ಏನು ಮಾಡ್ತೀನಿ, ಪೂರಿ ಪ್ರೆಸರ್ ಇದೆ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನು 2 ಕಡೆ ಎಣ್ಣೆ ಹಚ್ಕೊಂಡಿದ್ದೀನಿ. ಮತ್ತು ಇದನ್ನು ಒಂದು ನಿಂಬೆಹಣ್ಣಿನಿಂದ ಒಂದು ನಿಂಬೆಹಣ್ಣು ದಪ್ಪ ನಿಂಬೆಹಣ್ಣಿನ ಗಾತ್ರದ್ದು ಹಿಟ್ಟನ್ನು ತೊಗೊಂಡು ಅದನ್ನು ಪ್ರೆಸ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಕರಿಬೇಕಾಗತ್ತೆ. ಇನ್ನೂ ಒಂದು ಟಿಪ್ಸ್ ಏನಂದರೆ ಫ್ರೆಂಡ್ಸ್, ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಬೇಕು, ಅದು ಹಾಕಿದ ತಕ್ಷಣ ಮೇಲೆ ಬರಬೇಕು, ಆವಾಗ ಎಣ್ಣೆ ಕಾಯ್ದಿದೆ ಅಂತ ಅರ್ಥ. ಅದು ಒಂದು. ಎರಡನೇದೇನೆಂದರೆ, ನಾವು ಏನೇ ಈ ಥರ ಕರಿಯೋ ಐಟಮ್ ಮಾಡುವಾಗ ಮೀಡಿಯಮ್ ಸ್ಟೌವಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ. ತುಂಬ ಲೋ ಅಲ್ಲಿ ಕೂಡ ಇಡಬಾರ್ದು, ತುಂಬ ಹೈಯಲ್ಲಿ ಕೂಡ ಇಡಬಾರ್ದು. ಮೀಡಿಯಮ್ ಉರಿ ಇಟ್ಕೊಂಡು ನಾವು ಅದನ್ನು ಕರಿಯೋದ್ರಿಂದ ಆ ಐಟಮ್ಗಳು ಎಣ್ಣೆ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಅದು ಕರೆಕ್ಟ್ ಬಿಸಿ ಆಗೋದ್ರಿಂದ ಕರೆಕ್ಟಾಗಿ ಬೇಯುತ್ತೆ ಮತ್ತು ಎಣ್ಣೆ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಎರಡನೇದು. ಮೂರನೇ ಟಿಪ್ಸ್ ಏನಂದರೆ, ಯಾವಾಗ ನಾವು ಈ ಥರ ಐಟಮ್ಗಳನ್ನ ಹಾಕಿ ನಾವು ಅದನ್ನು ತೇಲಿಸ್ತೀವಿ ಅಂದರೆ ಬೇಯಿಸ್ತೀವಿ, ಅದು ಎಲ್ಲ ಪೂರ್ತಿ ಬೆಂದಿದೆ ಅಂದರೆ ಆ ಎಣ್ಣೆಯಲ್ಲಿ ನೊರೆ ಬರೋದಿಲ್ಲ. ಗುಳ್ಳೆ ಬರುತ್ತಲ್ಲ, ಅದು ಪೂರ್ತಿಯಾಗಿ ನಿಂತರೆ ನಾವೇನು ಕರಿತಾ ಇದ್ದೀವಿ, ಚಕ್ಲಿ ಆಗ್ಬೋದು, ನಿಪ್ಪಟ್ಟಾಗ್ಬೋದು, ವಡೆ ಆಗ್ಬೋದು, ಏನೇ ಆಗಲಿ ಕರೆದಿರೋ ಐಟಮು ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಇದು 3 ಟಿಪ್ಸ್ ಫಾಲೋ ಮಾಡಿದ್ರೆ ನಾವು ಮಾಡೋ ಅಡುಗೆ ಪರ್ಫೆಕ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದನ್ನು ಹಾಕಿ ಎಣ್ಣೆಲಿ ಬೇಯಿಸಿ ಚೆನ್ನಾಗಿ ಅದನ್ನು ತಕ್ಕೋತಾ ಇದ್ದೀನಿ.
ಗೊತ್ತಾಯಿತು ಅನಿಸುತ್ತೆ ನಿಮಗೆಲ್ಲರಿಗೂ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಇವತ್ತು ನಾನು ಮಾಡ್ತಾ ಇರೋದು ಮದ್ದೂರು ವಡೆ. ಮದ್ದೂರು ವಡೆನ ಒಂದು ಹಿಟ್ಟನ್ನು ನಾವು ಕಲಿಸ್ಕೊಂಡ್ರೆ ಅದೇ ಹಿಟ್ಟಿಂದ ನಾವು ಪಕೋಡ ಕೂಡ ಮಾಡ್ಕೋಬೋದು. ಉಂಡೆ ಪಕೋಡ ಅಂತಾರಲ್ಲ ಅದು ಕೂಡ ಮಾಡ್ಕೋಬೋದು. ಅದನ್ನೇ ಸ್ವಲ್ಪ ತೆಳ್ಳಗೆ ತಟ್ಟಿ ತವ ಮೇಲೆ ಬೇಯಿಸ್ಕೊಂಡ್ರೆ ರೊಟ್ಟಿ ಕೂಡ ಆಗುತ್ತೆ. ಅದನ್ನ ತಾಲಿಪಟ್ ಅಂತ ಕೂಡ ಅಂತಾರೆ, ಯಾಕಂದರೆ ಎಲ್ಲ ಮಿಕ್ಸ್ ಇರೋದ್ರಿಂದ ಅದು ತಾಲಿಪಟ್ ಅಂತಾರೆ. ಸೊ ಹಾಗಾಗಿ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ಈಗ ಒಂದು ಐಟಮ್ ಮಾಡಿ ಅದರಲ್ಲಿ ಒಂದೊಂದೇ ಮಾಡೋದಕ್ಕಿಂತ ಒಂದು ಮಿಶ್ರಣ ಮಾಡಿಕೊಂಡು ಅದರಿಂದ 2-3 ಮಾಡೋ ಥರ ಮಾಡೋದು ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಸೊ ಎಲ್ಲ ಐಟಮು ತಿಂದಂಗೆ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ನನ್ನ ಒಂದು ಟಿಪ್ಸ್ ನಿಮಗೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಈ ಮದ್ದೂರು ವಡೆ ಹಿಟ್ಟಿಂದ ನಾನು ಉಂಡೆ ಪಕೋಡ, ಮದ್ದೂರು ವಡೆ ಮತ್ತು ರೊಟ್ಟಿ 3 ಐಟಮ್ ಕೂಡ. ಮದ್ದೂರು ವಡೆ ಪಕೋಡ ಎಲ್ಲನೂ ಕಾಫಿ ಜೊತೆ, ಟೀ ಜೊತೆ, ಚಟ್ನಿ ಜೊತೆ ತಿನ್ಬೋದು ಮತ್ತು ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು. ಭಾಳ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ತಿನ್ಬೋದು, ಸ್ನ್ಯಾಕ್ಸ್ ಥರ ಕೂಡ. ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.